ಬಂಡೆ ಜಲ್ಲಿ ಪುಡಿಯಾಗುವ ಎಲ್ಲಾ ಮುನ್ಸೂಚನೆ ಸಿಕ್ಕಂತಿದೆ. ರಾಮಲಿಂಗಾರೆಡ್ಡಿ ರಾಜೀನಾಮೆಗೆ ರಾಜ್ಯ ಬಿಜೆಪಿಯಿಂದ ವ್ಯಂಗ್ಯ ವ್ಯಕ್ತವಾಗ್ತಾ ಇರುವಂತದ್ದು. ಬಂಡೆ ಜಲ್ಲಿ ಪುಡಿಯಾಗುವಂತಹ ಎಲ್ಲಾ ಮುನ್ಸೂಚನೆ ಸಿಕ್ಕಂತಾಗಿದೆ ಅಂತ ವಿರೋಧ ಪಕ್ಷದಿಂದ ಬರ್ತಾ ಇರುವಂತಹ ಹೇಳಿಕೆ. ರಾಮಲಿಂಗಾರೆಡ್ಡಿ ರಾಜೀನಾಮೆಗೆ ರಾಜ್ಯ ಬಿಜೆಪಿಯಿಂದ ವ್ಯಂಗ್ಯ. ಪಿಕ್ಚರ್ ಅಭಿ ಬಾಕಿ ಹೇ ಎಂದು ರಾಜ್ಯ ಬಿಜೆಪಿಯಿಂದ ಪೋಸ್ಟ್ ಬಿಡುಗಡೆ ಆಗಿದೆ. ಕರ್ನಾಟಕ ಕಾಂಗ್ರೆಸ್ ಭ್ರಷ್ಟ ಸರ್ಕಾರದ ಮೊದಲ ವಿಕೆಟ್ ಔಟ್ ಅಂತ ಹೇಳಿದ್ದಾರೆ. ಸಂಪುಟ ರಚನೆಯಾಗಿ 2ನೇ ದಿನಕ್ಕೆ ವಿಕೆಟ್ ಪತನ ಆಗಿದೆ. ಈ ಪೆಟ್ಟು ಯಾರ ಒಳ ಏಟು ಎಂದು ತಿಳಿದುಕೊಳ್ಳುವುದರಲ್ಲೇ ಬಂಡೆ ಜಲ್ಲಿ ಪುಡಿಯಾಗುವ ಎಲ್ಲಾ ಮುನ್ಸೂಚನೆ ಸಿಕ್ಕಂತಿದೆ ಅಂತ ವಿರೋಧ ಪಕ್ಷದವರು ಮಾತನಾಡ್ತಾ ಇರುವಂತದ್ದು. ಆಂತರಿಕ ಕಚ್ಚಾಟಗಳಲ್ಲೇ ಮುಳುಗುವ ಮುನ್ಸೂಚನೆ ಸಿಕ್ಕಿರುವಾಗ ಈ ನಾಡಿನ ಜನ ಅಭಿವೃದ್ಧಿ ನಿರೀಕ್ಷಿಸಲು ಸಾಧ್ಯವೇ? ಬಿಜೆಪಿ ಪೋಸ್ಟ್ ಇದು. ಕಾಂಗ್ರೆಸ್ನಲ್ಲಿ ಆಗ್ತಾ ಇರುವಂತಹ ಬೆಳವಣಿಗೆಗಳು, ಸರ್ಕಾರದಲ್ಲಿ ಆಗ್ತಾ ಇರುವಂತಹ ಬೆಳವಣಿಗೆಗಳನ್ನ ಗಮನಿಸಿ ಬಿಜೆಪಿ ವ್ಯಂಗ್ಯವನ್ನ ಮಾಡಿದ್ದಾರೆ, ಪೋಸ್ಟ್ ಅನ್ನ ಹರಿಬಿಟ್ಟಿದ್ದಾರೆ. ಬಂಡೆ ಜಲ್ಲಿ ಪುಡಿಯಾಗುವಂತ ಚಾನ್ಸಸ್ ಇದೆ, ಪಿಕ್ಚರ್ ಅಭಿ ಬಾಕಿ ಹೇ ಎಂದು ರಾಜ್ಯ ಬಿಜೆಪಿಯಿಂದ ಪೋಸ್ಟ್. ಕರ್ನಾಟಕ ಸರ್ಕಾರ ಭ್ರಷ್ಟ ಸರ್ಕಾರದ ಮೊದಲ ವಿಕೆಟ್ ಪತನ ಅಂತ ಹೇಳಿದ್ದಾರೆ. ಸಂಪುಟ ರಚನೆಯಾಗಿ 2ನೇ ದಿನಕ್ಕೆ ವಿಕೆಟ್ ಪತನವಾಗಿದೆ. ವಿರೋಧ ಪಕ್ಷದವರು ಸುಮ್ಮನೆ ಇರ್ತಾರಾ? ಇಂಥ ಸಿಚುವೇಶನ್ಸ್ ಗಳನ್ನ ಹೇಗೆಲ್ಲ ಬಳಸ್ಕೊಳ್ಬೇಕು ಅನ್ನುವಂಥದ್ದು ವಿರೋಧ ಪಕ್ಷಕ್ಕೆ ಪಕ್ಕಾ ಇನ್ಫಾರ್ಮೇಶನ್ ಇರುತ್ತೆ. ಸೊ ಹಾಗಾಗಿ ಆಂತರಿಕ ಕಚ್ಚಾಟಗಳಲ್ಲೇ ಮುಳುಗುವಂತ ಮುನ್ಸೂಚನೆ ಸಿಕ್ಕಿರುವಾಗ ರಾಜ್ಯದ ಅಭಿವೃದ್ಧಿಯಲ್ಲೇ ಆಗುತ್ತೆ, ಈ ನಾಡಿನ ಜನ ಅಭಿವೃದ್ಧಿಯನ್ನ ಹೇಗೆ ನಿರೀಕ್ಷೆ ಮಾಡಬಹುದು ಅಂತ ಬಿಜೆಪಿ ಪೋಸ್ಟ್ ಅನ್ನ ಹರಿಬಿಟ್ಟಿದ್ದಾರೆ. ಬಿಜೆಪಿಯಿಂದ ಪೋಸ್ಟ್. ರಾಮಲಿಂಗಾರೆಡ್ಡಿ ರಾಜೀನಾಮೆಯ ಬಳಿಕ ಬಂದಂಥ ಬಿಜೆಪಿಯಿಂದ ಹರಿಬಿಟ್ಟಿರುವಂತಹ ಒಂದು ಪೋಸ್ಟ್ ವ್ಯಂಗ್ಯವನ್ನ ಮಾಡಿ ಮೊದಲ ವಿಕೆಟ್ ಔಟ್ ಆಗಿದೆ. ಪಿಕ್ಚರ್ ಅಭಿ ಬಾಕಿ ಹೇ, ವೇಟ್ ಮಾಡಿ, ಜನ ಅಭಿವೃದ್ಧಿಯನ್ನ ಹೇಗೆ ನಿರೀಕ್ಷೆ ಮಾಡಬಹುದು ಇವರಿಂದ, ಇವರ ಕಚ್ಚಾಟಗಳೇ ಹೆಚ್ಚಾಗಿದೆ ಅನ್ನುವಂಥದ್ದು ಬಿಜೆಪಿ ಮಾಡಿರುವಂತಹ ಒಂದು ಪೋಸ್ಟ್ ಅನ್ನ ಹರಿಬಿಟ್ಟಿದೆ. ಭ್ರಷ್ಟ ಸರ್ಕಾರ, ಭ್ರಷ್ಟ ರಾಜಕೀಯ, ಅದರಲ್ಲಿ ಒಬ್ಬ ಭ್ರಷ್ಟ ರಾಜಕೀಯದಲ್ಲಿ ಒಬ್ಬರ ವಿಕೆಟ್ ಔಟ್ ಆಗಿದೆ ಅನ್ನುವಂಥ ಒಂದು ಪೋಸ್ಟ್ನ ಹರಿಬಿಟ್ಟಿರುವಂತಹ ಬಿಜೆಪಿ. ವಿರೋಧ ಪಕ್ಷ ಅಂತ ಅಂದಾಗ ಸಿಚುವೇಶನ್ ಅನ್ನ ಬಳಸ್ಕೊಳ್ಳುವಂಥದ್ದು. ಸೊ ಹೀಗಾಗಿ ಕಾಂಗ್ರೆಸ್ನಲ್ಲಿ ಆಗ್ತಾ ಇದ್ದಂಥ ಬೆಳವಣಿಗೆಯ ಕುರಿತಾಗಿ ಪೋಸ್ಟ್ ಅನ್ನ ಹರಿಬಿಟ್ಟಿದೆ ಬಿಜೆಪಿ. ಡಿಕೆ ಶಿವಕುಮಾರ್ ಬಂಡೆ ಜಲ್ಲಿ ಪುಡಿಯಾಗುವಂತ ಮುನ್ಸೂಚನೆಗಳು ಸಿಕ್ಕಿವೆ ಅಂತ. ಕನಕಪುರ ಬಂಡೆ ಅಂತ ಏನು ಹೇಳ್ತೀವಿ ಡಿಕೆ ಶಿವಕುಮಾರ್ಗೆ, ಆ ಬಂಡೆ ಜಲ್ಲಿ ಪುಡಿಯಾಗುವಂಥ ಮುನ್ಸೂಚನೆಗಳು ಸಿಕ್ಕಿವೆ ಅನ್ನುವಂಥದ್ದು. ಇದರ ಹಿಂದೆ ಯಾರ ಕೈವಾಡಗಳಿದೆ, ಏನೇನೆಲ್ಲ ಒಳಸಂಚುಗಳು ನಡೀತಾ ಇದ್ದಾವೆ, ಆಂತರಿಕವಾಗಿ ಏನೆಲ್ಲ ಆಗ್ತಾ ಇದೆ ಅನ್ನೋದು ತಿಳಿದುಕೊಳ್ಳೋದ್ರಲ್ಲೇ ಬಂಡೆ ಫುಲ್ ಪುಡಿ ಪುಡಿ ಆಗಿ ಹೋಗ್ಬಿಡುತ್ತೆ ಅನ್ನುವಂಥ ಒಂದು ಪೋಸ್ಟನ್ನ ಹಾಕಿ ಹರಿಬಿಟ್ಟಿದ್ದಾರೆ. ಏನಾಗ್ತಾ ಇದೆ, ಏನಿಲ್ಲ, ರಾಜಕೀಯದಲ್ಲಿ ಆಗ್ತಾ ಇದ್ದಂಥ ಬೆಳವಣಿಗೆಗಳು, ಯಾರ ಇದರಲ್ಲಿ ಕೈವಾಡ ಇದೆ, ಏನು ನಡೀತಾ ಇದೆ ಅನ್ನುವಂಥ ಆಂತರಿಕ ಒಳ ಸಂಚನ ತಿಳ್ಕೊಳ್ಳೋದ್ರಲ್ಲಿ ಡಿಕೆ ಶಿವಕುಮಾರ್ ಪುಡಿ ಆಗುತ್ತೆ, ಅಂದ್ರೆ ಬಂಡೆ ಪುಡಿಯಾಗಿ ಹೋಗುತ್ತೆ ಅನ್ನುವಂತ ಒಂದು ಪೋಸ್ಟ್ ಅನ್ನ ಹರಿಬಿಟ್ಟಿದೆ ಬಿಜೆಪಿ. ಕನಕಪುರ ಬಂಡೆ ಅಂತ ಕರಿತೀವಿ ಡಿಕೆ ಶಿವಕುಮಾರ್ಗೆ. ಸೊ ಹೀಗಾಗಿ ಬಿಜೆಪಿಯ ಈ ಒಂದು ವ್ಯಂಗ್ಯ ಪೋಸ್ಟ್, ಇದಕ್ಕೆ ಕಾಂಗ್ರೆಸ್ ಏನು ಉತ್ತರ ಕೊಡುತ್ತೆ ಕಾದ್ ನೋಡ್ಬೇಕು. ಬಟ್ ಸದ್ಯದ ಸ್ಥಿತಿಯಲ್ಲಿ ಆಗ್ತಾ ಇದ್ದಂತ ಬೆಳವಣಿಗೆಗಳು, ಈಗಾಗಲೇ ಮುನಿಯಪ್ಪ ಸಹಿತ ಒಂದು ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ. ಅಂದ್ರೆ ಮೆಜಾರಿಟಿ, ಅಂದ್ರೆ ಮೀನ್ಸ್ ನಮ್ಮ ಸೀನಿಯಾರಿಟಿಯನ್ನ ಇಲ್ಲಿ ಮೇಂಟೈನ್ ಆಗಿಲ್ಲ. ಮುನಿಯಪ್ಪ ಹೇಳ್ತಾ ಇರುವಂಥದ್ದು, ನಾನು ಕೃಷಿ ಖಾತೆಯನ್ನ ಕೇಳಿದ್ದೆ, ಸಮಾಜ ಕಲ್ಯಾಣ ಖಾತೆಯನ್ನ ಕೇಳಿದ್ದೆ, ಸಮಾಜ ಇಲಾಖೆಯ ಖಾತೆಯನ್ನ ಕೇಳಿದ್ದೆ, ಬಟ್ ಇಲ್ಲಿ ಭೇದ ಭಾವ ಹೆಚ್ಚಾಗಿದೆ, ಒಬ್ಬರಿಗೊಂದು ನಡೀತಾ ಇದೆ ಅಂತ. ಅಂದ್ರೆ ಒಬ್ಬರಿಗೊಂದು ಅಂದ್ರೆ ಯಾರಿಗೆ ಯಾವ ರೀತಿಯಾಗಿ ಇಲ್ಲಿ ಭಿನ್ನಗಳು ನಡೀತಾ ಇದೆ ಅನ್ನುವಂಥದ್ದು ಪ್ರಶ್ನೆ ಆಗಿದೆ, ಯಕ್ಷ ಪ್ರಶ್ನೆ. ಅದನ್ನ ಮುನಿಯಪ್ಪ ಅವರೇ ಕ್ಲಾರಿಟಿ ಕೊಡಬೇಕು. ಕೃಷ್ಣ ಬೈರೇಗೌಡಗೆ ಬೆಂಗಳೂರು ನಗರಾಭಿವೃದ್ಧಿ ಖಾತೆಯನ್ನ ಕೊಟ್ಟಿರುವಂಥದ್ದು. ಅಂದ್ರೆ 8 ಬಾರಿ ನಾವು ಶಾಸಕರಾಗಿದ್ದೀವಿ, ಅದಕ್ಕೆ ಮರ್ಯಾದೆ ಇಲ್ವಾ? ಆ ಸೀನಿಯಾರಿಟಿಗೆ ಬೆಲೆ ಕೊಡಬೇಕಲ್ವಾ? ಅದಕ್ಕೆ ಬೆಲೆ ಕೊಟ್ಟು ಅದಕ್ಕೆ ತಕ್ಕಂತ ಖಾತೆಯನ್ನ ಕೊಡಬೇಕಲ್ವಾ? ಚಿಕ್ಕ ಪುಟ್ಟ ಖಾತೆಗಳನ್ನ ಪಡೆದುಕೊಳ್ಳೋದಕ್ಕೆ ನಾವು ಈಗ ರಾಜಕೀಯಕ್ಕೆ ಬಂದಿದ್ದೀವಾ ಅನ್ನುವಂಥ ಮಾತುಗಳು.